ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ದೇವರಿಗೆ ನೈವೇದ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದೆ. ಪೂಜೆ ಆಲ್ಮೋಸ್ಟ್ ಅರ್ಧ ಮುಗಿತಾ ಬಂತು. ನೈವೇದ್ಯಕ್ಕೇನು ಮಾಡಿರಲಿಲ್ಲ, ಹಾಗೆ ಇನ್ಸ್ಟೆಂಟಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಕಡಲೆಬೇಳೆ ಮತ್ತು ಅಕ್ಕಿ ಹಾಕ್ಕೊಂಡು ಪಾಯಸ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಬೆಲ್ಲದನ್ನ ಮಾಡ್ತೀವಲ್ಲ ಪೊಂಗಲ್ಲು, ಅದೇ ಥರ ಕಡಲೆಬೇಳೆ ಉಪಯೋಗಿಸ್ಕೊಂಡು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ದೇವ್ರ ನೈವೇದ್ಯಕ್ಕೂ ಕೂಡ ನಾವು ಈ ಪ್ರಸಾದವನ್ನು ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಒಮ್ಮೆ ಈ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆ, ಹಾಗೆ 1 ಕಪ್ಪಷ್ಟು ಅಕ್ಕಿ, ಅರ್ಧ ಕಪ್ಪಷ್ಟು ಕಡಲೆಬೇಳೆಗೆ 1 ಕಪ್ಪಷ್ಟು ಅಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ. ಇದೇನು ಉರಿಯೋದೇನು ಬೇಡ, ಹಸಿದೇನೆ ಸೇರಿಸ್ಕೋಬೋದು. ಸೇರಿಸ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡು 2 ರಿಂದ 3 ಸಲ ನೀಟಾಗಿ ತೊಳಿಬೇಕಾಗತ್ತೆ. ತೊಳ್ಕೊಂಬಿಟ್ಟು ಹಾಗೆ ನಾನು ಯಾವ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ತೊಳ್ಕೊಂಡಿದ್ದೀನಲ್ಲ ಅದೇ ಗ್ಲಾಸಲ್ಲಿ 1-1.5 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ನಾವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ರಿಂದ 3 ವಿಜಲ್ ಕೂಗಿಸ್ಕೋಬೇಕಾಗತ್ತೆ. ನೋಡಿ, ನಾನು ಕರೆಕ್ಟಾಗಿ ಇಲ್ಲಿ 1.25 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. 2 ವಿಜಲ್ ಕೂಗಿಸ್ಕೊಂಬಿಟ್ರೆ ಸಾಕು. ಕಡಲೆಬೇಳೆ ಚೆನ್ನಾಗಿ ಸಾಫ್ಟಾಗಿ ಬೆಂದೋಗ್ಬಿಡುತ್ತೆ. ಹಾಗೆ ಅಕ್ಕಿ ಕೂಡ ನಮಗೆ ಮಾಮೂಲಿ ಪೊಂಗಲ್ಗೆ ಹೆಂಗೆ ಮೆತ್ತಗೆ ಬೆಂದೋಗುತ್ತೋ ಅದೇ ಥರ ಬೆಂದೋಗುತ್ತೆ. ಅಷ್ಟರಲ್ಲಿ ನಾವು ಇಲ್ಲಿ ಪಾಯಸಕ್ಕೆ ಬೆಲ್ಲ ಕರಗಿಸ್ಕೊಳ್ಳೋಣ. ನೀವು ಬೆಲ್ಲದ ಬದಲಾಗಿ ಕಲ್ಲು ಸಕ್ಕರೆ ಉಪಯೋಗಿಸ್ಬೋದು ಅಥವಾ ಸಕ್ಕರೆ ಕೂಡ ಉಪಯೋಗಿಸ್ಬೋದು. ಆದರೆ ನಾನು ಇಲ್ಲಿ ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಬೆಲ್ಲಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಅಥವಾ 1/4 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಬೆಲ್ಲ ಕರಗಿಸ್ಕೊತಾ ಇದ್ದೀನಿ. ಯಾವುದೇ ಥರ ಪಾಕ ಮಾಡ್ಕೊತಾ ಇಲ್ಲ ನಾನಿಲ್ಲಿ. ಜಸ್ಟು ಏನಾದರೂ ಗಲೀಜಿರುತ್ತಲ್ಲ ಕಲ್ಲು, ಅದು ಆ ಥರ, ಹಂಗಾಗಿ ಸಣ್ಣದಾಗಿ ಮಣ್ಣಿರುತ್ತೆ ಅಂತೇಳಿ ಬೆಲ್ಲ ಕರಗಿಸ್ಕೊತಾ ಇದ್ದೀನಿ ನಾನಿಲ್ಲಿ. ನೋಡಿ, ಕರಗ್ತಾ ಇದೆ ಬೆಲ್ಲ, ಕುದಿ ಬರ್ತಾಯಿದೆ. ಇವಾಗ ಸ್ಟವನ್ನು ಆಫ್ ಮಾಡಿಬಿಟ್ಟು ಹಂಗೆ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೊಂದು ಕಡೆ ನಾನಿಲ್ಲಿ ದಿಢೀರಾಗಿ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಣ ಕೊಬ್ಬರಿ ಪೀಸಸನ್ನು ಸೇರಿಸ್ಕೊತಾ ಇದ್ದೀನಿ. ಕಟ್ ಮಾಡಿ ಸಣ್ಣದಾಗೆ ಒಂದು ಅರ್ಧ ಕಪ್ಪಷ್ಟು, ಹಾಗೆ ಒಂದು ಅರ್ಧ ಚಮಚ ಅಷ್ಟು ಗಸಗಸೆ, ಹಾಗೆ ಒಂದು 6 ರಿಂದ 7 ಬಾದಾಮಿ. ನಿಮ್ಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಒಂದು 4 ಏಲಕ್ಕಿ. ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಹಾಗೆ ಮತ್ತೊಂದು ಕಡೆ ಒಂದು ಕಡಾಯಿಯನ್ನು ತೊಗೋಣ. ಕಡಾಯಿಗೆ 1 ಚಮಚ ತುಪ್ಪವನ್ನು ಸೇರಿಸ್ಕೊಳ್ಳೋಣ. ತುಪ್ಪ ಬಿಸಿಯಾದ ನಂತರ ಒಂದು 5 ರಿಂದ 6 ಗೋಡಂಬಿ, ಹಾಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿರುವಂಥ ಒಣ ಕೊಬ್ಬರಿ ಪೀಸಸ್ಸು, ಹಾಗೆ 1-2 ಚಮಚ ಅಷ್ಟು ದ್ರಾಕ್ಷಿಯನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ, 1-2 ನಿಮಿಷಕ್ಕೆಲ್ಲ ಫ್ರೈ ಆಗೋಯ್ತು. ಇವಾಗ ಸ್ಟವನ್ನು ಆಫ್ ಮಾಡಿ ಹಂಗೆ ಒಂದು ಸ್ವಲ್ಪ ಹೊತ್ತು ತುಪ್ಪ ಬಿಸಿ ಇರೋದ್ರಿಂದ ಸೀದೋಗ್ಬಿಡುತ್ತೆ ಅಂತ ಹೇಳಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ವಿಜಲ್ಲು ಕೂಡ ಬಂದಿತ್ತು. ತಣ್ಣಗಾದ ಮೇಲೆ ನೋಡಿ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ. ನಾನು ಕೂಡ ತೋರಿಸ್ತಾ ಇದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಇದನ್ನ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಸ್ಟವ್ ಹಚ್ಕೊಂಡ್ಬಿಟ್ಟು ಅದರಲ್ಲಿ ಆಲ್ರೆಡಿ ತೇವಾಂಶ ಇದೆ, ಸ್ವಲ್ಪ ನೀರಿನ ಅಂಶ ಇದೆ, ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಲರ್ಗೋಸ್ಕರ ನಾನು ಸ್ವಲ್ಪ ಅರಿಶಿಣವನ್ನು ಉಪಯೋಗಿಸಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ 1 ಕಪ್ಪಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಗಟ್ಟಿ ಹಾಲು 1 ಕಪ್ಪಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡ್ಬಿಟ್ಟು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನುಣ್ಣಿಗೆ ಪೇಸ್ಟ್ ಮಾಡ್ಕೊಂಡಿರುವಂಥ ನಾವು ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಕೊಬ್ಬರಿ ಮತ್ತು ಬಾದಾಮಿ ಎಲ್ಲ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಆ ಪೇಸ್ಟನ್ನು ಕೂಡ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಸ್ವಿಮ್ಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆದಷ್ಟು ಮಿಕ್ಸ್ ಮಾಡ್ತಾಯಿರಿ, ಇಲ್ಲಾಂದರೆ ಬೇಗನೆ ಸೀದೋಗ್ಬಿಡುತ್ತೆ. ಹಾಗಾಗಿ ನೋಡಿದ್ರಲ್ಲ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಮತ್ತು ನಾವು ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ಒಂದು 5 ನಿಮಿಷದ ನಂತರ ನೋಡಿ ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಇವಾಗ ನಾವು ಬೆಲ್ಲವನ್ನು ಇದಕ್ಕೆ ಸೋದಿಸ್ಕೊಬಿಡೋಣ. ಡೈರೆಕ್ಟಾಗಿ ಸೋದಿಸ್ಕೊಂಬಿಟ್ಟು ನಾವು ಇದನ್ನು ಕೂಡ ಒಂದು 5 ನಿಮಿಷ ಚೆನ್ನಾಗಿ ಸೆಟ್ ಆಗೋದಕ್ಕೆ ಬಿಡೋಣ. ಅಂದರೆ ಬೆಲ್ಲ, ಹಾಲು ಮತ್ತು ಎಲ್ಲ ಮಿಕ್ಸ್ ಆಗಬೇಕಲ್ಲ ಚೆನ್ನಾಗಿ. ಒಂದು 10 ನಿಮಿಷ ಆದರೆ ಸಾಕಾಗುತ್ತೆ. ಸ್ವಿಮ್ಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಆದಷ್ಟು ಮಿಕ್ಸ್ ಮಾಡ್ತಾಯಿರ್ರಿ. 10 ನಿಮಿಷದ ನಂತರ ನಾನು ಹುರಿದು ತೊಗೊಂಡಿರುವಂಥ ಗೋಡಂಬಿ, ದ್ರಾಕ್ಷಿ, ಒಣ ಕೊಬ್ಬರಿ ಪೀಸಸನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡ್ಬಿಟ್ಟು ಇಷ್ಟ ಇದ್ದರೆ ಈ ಟೈಮಲ್ಲಿ ಇನ್ನೂ ಒಂದು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೋಬೋದು ನೀವು. ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದು 2 ನಿಮಿಷ ಕುದಿಸ್ಕೊಂಡು ತಣ್ಣಗಾಗಿದ ನಂತರ ಸ್ಟವನ್ನು ಆಫ್ ಮಾಡೋಣ. 2 ನಿಮಿಷದ ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಇವಾಗ ದೇವರಿಗೆ ನೈವೇದ್ಯಕ್ಕೆ ಅಂತ ಒಂದು ಬೌಲ್ಗೆ ಸ್ವಲ್ಪ ಸರ್ವ್ ಮಾಡ್ಕೊತಾ ಇದ್ದೀನಿ. ಸರ್ವ್ ಮಾಡಿಕೊಂಡು ದೇವರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಬರೋಣ. ಪೂಜೆ ಮಾಡಿಕೊಂಡು ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನಾನಂತೂ ಇದು ಸ್ಕೂಲ್ ಟೈಮಲ್ಲಿ ಮಾಡಿದ್ದೆ.
ಅಂದರೆ ಒಂದು 2 ವೀಕ್ಸ್ ಕೆಳಗಡೆ ಮಾಡಿದ್ದೆ, 1-2 ವಾರದ ಕೆಳಗಡೆ. ತುಂಬಾ ಚೆನ್ನಾಗಿ ಬಂದಿತ್ತು. ಹಂಗೆ ಒಂದೇ ಥರ ಸ್ವೀಟ್ ಅಲ್ಲದೆ ಈ ಥರ ಸ್ವೀಟು ಕೂಡ ಆವಾಗ ನಾವು ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಕೂಡ ಈ ಥರ ಮಾಡ್ಬೋದು, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಹಾಗಾಗಿ ಹೇಳ್ತಾಯಿದ್ದೀನಿ. ನಾನು ಆಲ್ಮೋಸ್ಟ್ ಆವಾಗವಾಗ ಮಾಡ್ತಾಯಿರ್ತೀನಿ ಈ ಥರ ದೇವ್ರ ನೈವೇದ್ಯಕ್ಕಾಗಲಿ, ಮಕ್ಕಳಿಗೆ ಏನಾದರೂ ಸ್ವೀಟ್ ಬೇಕಂದರೆ ಈ ಥರ ಮಾಡಿಕೊಡ್ತೀನಿ. ಹೆಸ್ರು ಬೇಳೆಯಲ್ಲೇ ಅಲ್ಲದೆ ಈ ಥರ ಕಡಲೆಬೇಳೆಯಲ್ಲೂ ಕೂಡ ಒಂದ್ಸಲ ಟ್ರೈ ಮಾಡಿ. ಇವಾಗ ನಾನು ದೇವ್ರಿಗೆ ನೈವೇದ್ಯಕ್ಕೆ ಇಕ್ಬಿಟ್ಟು ಮತ್ತು ಇದನ್ನೇ ಇವತ್ತು ನನ್ನ ಮಗನಿಗೆ ಸ್ನ್ಯಾಕ್ಸಿಗೆ ಹಾಕ್ತಾಯಿದ್ದೀನಿ. ಬಂಟುಗೆ ಸ್ನ್ಯಾಕ್ಸ್ಗೆ ಇದೇ ಬೇಕು ಅಂತ ಇದ್ದ, ಹಾಗಾಗಿ ಬಂಟುಗೆ ಸ್ನ್ಯಾಕ್ಸ್ಗೆ ಇದೇ ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ, ಥ್ಯಾಂಕ್ ಯು.